ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ. ಅಷ್ಟಾದಶ ಪುರಾಣೇಶು ವ್ಯಾಸೇನ ಕಥಿತಂ ದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಮಹಾಭಾರತ ಕಾಲದಲ್ಲಿದ್ದಂತಹ ವೇದವ್ಯಾಸರು ತಮ್ಮ ಪುರಾಣ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ, ಎಲ್ಲ ಧರ್ಮ ಗ್ರಂಥಗಳು, 18 ಪುರಾಣಗಳು, ಎಲ್ಲ ಮಾನವ ಧರ್ಮ, ದೈವ ಧರ್ಮ ಎಲ್ಲವೂ ಏನ್ ಹೇಳ್ತದಪ್ಪ ಅಂತಂದ್ರ, ಜಗತ್ತಿನಲ್ಲಿ ಒಳ್ಳೆದ್ದು ಕೆಟ್ಟದ್ದು ಅಂತ ಎರಡವ. ಅದನ್ನ ನಾವು ಧಾರ್ಮಿಕವಾಗಿ ಹೇಳುವುದಾದರೆ ಪಾಪ ಮತ್ತು ಪುಣ್ಯ. ಯಾವುದರಿಂದ ಪಾಪ, ಯಾವುದರಿಂದ ಪುಣ್ಯ ಅನ್ನೋದನ್ನ ಹೇಳ್ತಾರೆ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಮತ್ತೊಬ್ಬರಿಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಸಹಾಯ ಮಾಡುವುದರಿಂದ, ಉಪಕಾರ ಮಾಡುವುದರಿಂದ, ನಿಸ್ವಾರ್ಥ ಬುದ್ಧಿಯಿಂದ ಸೇವೆ ಮಾಡುವುದರಿಂದ ಪುಣ್ಯಗ್ರಾಪ್ತಿ ಆಗ್ತದೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯಾರಿಗಾದ್ರೂ ತೊಂದರೆ ಮಾಡೋದ್ರಿಂದ, ಹಿಂಸೆ ಮಾಡೋದ್ರಿಂದ, ಅನ್ಯಾಯ ಮಾಡೋದ್ರಿಂದ, ಮೋಸ ಮಾಡೋದ್ರಿಂದ ನಮ್ಗೆ ಪಾಪ ಜಾಗೃತಿ ಆಗ್ತದ. ಅಂದ್ರೆ ಕ್ರೆಡಿಟ್ ಮತ್ತು ಡೆಬಿಟ್ ಅಂತ ನಾವು ಕರಿಬಹುದು. ನಮ್ಮ ಪುಣ್ಯ ಎಲ್ಲ ನಾಶ ಆಗ್ತದ ಅಥವಾ ಹೆಚ್ಚಿಗೆ ಆಗ್ತದ. ಇದನ್ನ ವೇದವ್ಯಾಸರು ಸ್ಪಷ್ಟವಾಗಿ ಹೇಳ್ತಾರೆ. ಪರೋಪಕಾರ ಮಾಡುವುದರಿಂದ ಪುಣ್ಯ, ಮತ್ತೊಬ್ಬರಿಗೆ ತೊಂದರೆ ಮಾಡುವುದರಿಂದ ಪಾಪ. ನಮಸ್ಕಾರ.